ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ರೆಸಿಪಿ ಉಂಟಲ್ಲ, ಬ್ಯಾಚುಲರ್ಸ್ ರೆಸಿಪಿ ಅಂತ ಸಹ ಹೇಳ್ಬೋದು. ಸುಲಭವಾಗಿ ಚಿಕನ್ ಫ್ರೈ ಮಾಡುವ. ಇದರಲ್ಲಿ ಉಂಟಲ್ಲ 1 kg ಚಿಕನ್ ಉಂಟು. ಈಗ ಇದಕ್ಕೆ 1 ಸ್ಪೂನ್ ಟರ್ಮೆರಿಕ್ ಪೌಡರ್, ಮತ್ತೆ 1 ಸ್ಪೂನ್ ಚಿಲ್ಲಿ ಪೌಡರ್, ಮತ್ತೆ ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕಿ ಉಂಟಲ್ಲ ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಅದಾದ್ಮೇಲೆ ಒಂದು 10 ರಿಂದ 15 ನಿಮಿಷ ಇದನ್ನು ಹಾಗೆ ಬಿಡಬೇಕಾಯ್ತಾ. ಈಗ ನೋಡಿ ಮಿಕ್ಸ್ ಮಾಡಿ ಎಲ್ಲ ಆಯಿತು. ಇನ್ನು ಅದನ್ನು ಸೈಡ್ ಇಡುವ. ಈಗ ಫ್ರೈ ಮಾಡಲಿಕ್ಕೆ 2 ದೊಡ್ಡ ನೀರುಳ್ಳಿ ಬೇಕು, ಸಣ್ಣ ಸಣ್ಣ ಕಟ್ ಮಾಡಬೇಕು. ಹಾಗೆ 2 ಟೊಮೆಟೊ, 3 ಕಾಯಿ ಮೆಣಸು, ಇಷ್ಟನ್ನು ಸಣ್ಣದಾಗಿ ಕಟ್ ಮಾಡಬೇಕು. ಈಗ ಒಂದು ಬಾಣಲೆ ಇಟ್ಟೆ, ಅದು ಬಿಸಿ ಆದಮೇಲೆ 1.5 ಚಮಚ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ದಾಲ್ಚಿನ್ನಿ ಎಲ್ಲ ಹಾಕಬೇಕು ಸ್ವಲ್ಪ. ಅದಾದ್ಮೇಲೆ ಕರಿಬೇವು ಕೂಡ ಹಾಕಬೇಕು. ಈಗ ಕಟ್ ಮಾಡಿದ ಮೆಣಸಿನಕಾಯಿ ಮತ್ತೆ ನೀರುಳ್ಳಿ ಹಾಕಬೇಕು. ಓಕೆ, ಇನ್ನು 5 ನಿಮಿಷ ಇದನ್ನು ಚಂದ ಮಾಡಿ ಫ್ರೈ ಮಾಡಬೇಕು. ಇದರ ಕಲರ್ ಚೇಂಜ್ ಆಗ್ತದಲ್ಲ ಅಷ್ಟು. ಈಗ ನೋಡಿ ಇದರ ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಕಟ್ ಮಾಡಿದ ಟೊಮೆಟೊ ಕೂಡ ಹಾಕ್ತಾ ಇದ್ದೇನೆ. ಈಗ 1/4 ಚಮಚ ಅರಿಶಿನ ಹಾಕ್ತೇನೆ. 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಇದನ್ನು ಮಿಕ್ಸ್ ಮಾಡಿ ಆದ್ಮೇಲೆ ನೋಡಿ ಇದರ ಕಲರ್ ಹೇಗೆ ಆಯಿತು ಅಂತ. ಇಷ್ಟು ಚೇಂಜ್ ಆದ್ರೆ ಸಾಕಾಯ್ತಾ ಕಲರ್ ಅದರದ್ದು. ಈಗ ಮ್ಯಾರಿನೇಟ್ ಮಾಡಿದ ಚಿಕನ್ ಹಾಕ್ತಾ ಇದ್ದೇನೆ. ಮಿಕ್ಸ್ ಎಲ್ಲ ಮಾಡಿ ಆದ್ಮೇಲೆ ಒಂದು 10 ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡುವ, ಮುಚ್ಚಳ ಮುಚ್ಚಿ. 10 ನಿಮಿಷ ಆಯ್ತು. ಈಗ ಇದರ ಮುಚ್ಚಳ ತೆಗಿವ. ನೋಡಿ ಹೇಗೆ ಕಾಣ್ತಾ ಉಂಟು ಅಂತ. ಒಮ್ಮೆ ಇದನ್ನು ಮಿಕ್ಸ್ ಮಾಡ್ತೇನೆ. ಈ ಚಿಕನ್ ಫ್ರೈ ರೆಸಿಪಿ ಉಂಟಲ್ಲ, ಬ್ಯಾಚುಲರ್ಸ್ಗೆ ಹೇಳಿದ ರೆಸಿಪಿ, ಯಾಕಂದ್ರೆ ತುಂಬಾ ಸುಲಭವಾಗಿ ಮಾಡ್ಬೋದು. ಹಾಗೆ ಇದಕ್ಕೀಗ ನಾನೊಂದು 1/4 ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ. ಒಂದು ಚಮಚ ಕೊರಿಯಾಂಡರ್ ಪೌಡರ್ ಹಾಕ್ತಾ ಇದ್ದೇನೆ. ಅರ್ಧ ಚಮಚ ಗರಂ ಮಸಾಲ ಪೌಡರ್, ಮತ್ತೆ 1 ಚಮಚ ಚಿಲ್ಲಿ ಪೌಡರ್. ಇಷ್ಟನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡುವ. ಈಗ ಉಂಟಲ್ಲ 3 ಚಮಚ ಚಿಕನ್ ಮಸಾಲ ಪೌಡರ್ ಹಾಕಬೇಕು. ಚಿಕನ್ ಫ್ರೈ ರೆಸಿಪಿ ಒಟ್ಟಿಗೆ ಉಂಟಲ್ಲ, ನೀವು ದೋಸೆ, ಪುಂಡಿ, ಇಡ್ಲಿ, ಚಪಾತಿ ಎಲ್ಲ ತಿಂಡಿ ಸಹ ತಿನ್ಬೋದು. ತುಂಬಾ ಒಳ್ಳೆದಾಗ್ತದೆ. ನೀವು ಕೂಡ ಟ್ರೈ ಮಾಡಿ. ಇದರ ಮಸಾಲೆ ಉಂಟಲ್ಲ ಸ್ವಲ್ಪ ಡ್ರೈ ಆಗಿತ್ತು, ಹಾಗೆ ನಾನು ವಾಪಸ್ ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ. ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿದೆ, ಹಾಗೆ ಈಗ ನೋಡಿಕೊಂಡು ಸ್ವಲ್ಪ ಹಾಕ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಈಗ ನಮ್ಮ ಚಿಕನ್ ಫ್ರೈ ರೆಸಿಪಿ ರೆಡಿ ಆಗಿದೆ. ಚಿಕನ್ ಕೂಡ ಪರ್ಫೆಕ್ಟ್ ಆಗಿ ಬೆಂದಿದೆ. ನಿಮಗೆ ಆಸೆ ಆಗ್ತಾ ಉಂಟಲ್ಲ ಈ ರೆಸಿಪಿ ನೋಡಿ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ತುಂಬಾ ತೆಳು ಕೂಡ ಮಾಡಲಿಲ್ಲ, ಒಂದು ತಿಂಡಿ ಆಗ್ಲಿ ಊಟ ಮಾಡುವ ಹಾಗೆ ಫ್ರೈ ಮಾಡಿದ್ದನ್ನು. ಈಗ ಲಾಸ್ಟ್ಗೆ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಮತ್ತೆ ನಾನ್ ವೆಜ್ ರೆಸಿಪಿಗೆಲ್ಲ ಕೊತ್ತಂಬರಿ ಸೊಪ್ಪು ಹಾಕಬೇಕು, ಬಾರಿ ಒಳ್ಳೆದಾಗ್ತದೆ ಅದರ ಟೇಸ್ಟ್, ಪರಿಮಳ ಎಲ್ಲ. ಓಕೆ, ಚಿಕನ್ ಫ್ರೈ ರೆಸಿಪಿ ಆಯ್ತಲ್ಲ. ಈಗ ಒಂದು ಬೌಲ್ಗೆ ಸರ್ವ್ ಮಾಡುವ. ನೋಡ್ಲಿಕ್ಕೆ ಹೇಗೆ ಕಾಣ್ತಾ ಉಂಟು ಹಾಗೆಯೇ ತಿನ್ಲಿಕ್ಕೆ ಕೂಡ ತುಂಬಾ ಟೇಸ್ಟಿ ಆಗಿತ್ತು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಆಯ್ತಾ, ಹೊಸ ರೆಸಿಪಿ ಹಾಗೆ ಈಸಿ ರೆಸಿಪಿಯೊಂದಿಗೆ. ಸಬ್ಸ್ಕ್ರೈಬ್ ಮಾಡದಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.